ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ನಡೆದಂತಹ ನಮ್ಮ ಏನಂತೀರ ತಾವುಗಳು KCET ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಈ ಒಂದು ಪರೀಕ್ಷೆಯ ಕೀ ಆನ್ಸರ್ಗಳನ್ನು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟಿನ ಇಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಉದ್ದೇಶ ಕೀ ಆನ್ಸರ್ ಅಪ್ಲೋಡ್ ಮಾಡುವಂಥದ್ದಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಯಾರೆಲ್ಲ ಎಕ್ಸಾಮ್ 2 ಕಟ್ಟಿದ್ರೋ ಅಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2 ಕ್ಲಿಯರ್ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಓದಲಿಕ್ಕೆ ಪ್ರಾರಂಭವನ್ನು ಮಾಡಿ. ಇನ್ನೂ 5 ದಿನಗಳಲ್ಲಿಯೇ ನಿಮ್ಮ ಪರೀಕ್ಷೆಗಳು ಪ್ರಾರಂಭವಾಗುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಯಾರೆಲ್ಲ ಎಕ್ಸಾಮ್ ಕಟ್ಟಿದ್ರೋ ಇನ್ನೂ ಓದಲಿಕ್ಕೆ ಪ್ರಾರಂಭ ಮಾಡಿಲ್ವೋ ದಯವಿಟ್ಟು ಸ್ಟಾರ್ಟ್ ಮಾಡಿ. ಸ್ಪೆಷಲ್ಲಾಗಿ ಇಂಗ್ಲೀಷ್ ಕಟ್ಟಿದಂಥ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಾವು ಪ್ರತಿಯೊಂದು ನನ್ನ ಮೇಲ್ ಐಡಿಗೆ ಕಳಿಸಿದಂಥ ರಿಕ್ವೆಸ್ಟು, ಯಾರೆಲ್ಲ ಎಕ್ಸಾಮ್ 2 ಕಟ್ಟಿದಿರೋ, ಯಾರೆಲ್ಲ ಫೇಲ್ ಆಗಿರೋ ಅಂಥ ವಿದ್ಯಾರ್ಥಿಗಳಿಗೆ ಏನು ಮೆಟೀರಿಯಲ್ ಬೇಕು ಎಲ್ಲದೂ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಹಾಗೂ ಅವರಿಗೆ ಇಂಡಿವಿಜುವಲ್ ಆಗಿ ಕೂಡ ಕಳಿಸಿಕೊಟ್ಟಿದ್ದೇನೆ. ತಾವುಗಳು ಇನ್ನೂ ಕಳಿಸಿಕೊಟ್ಟಿಲ್ಲ, ಇನ್ನೂ ನನಗೆ ಓದೋಕ್ಕೆ ಪ್ರಾರಂಭ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ಕಮೆಂಟ್ ಮಾಡಿ, ಮೆಸೇಜ್ ಹಾಕಿ ಯಾವ ಸಬ್ಜೆಕ್ಟು ಎಕ್ಸಾಮ್ 2 ಬರಿತಾ ಇದ್ದೀರಾ ಅಂತ. ಆ ಸಬ್ಜೆಕ್ಟಿನ ನಿಮಗೆ ಮೆಟೀರಿಯಲು ನಾವು ಕಳಿಸಿಕೊಡ್ತೇವೆ, ಆ ಸಬ್ಜೆಕ್ಟಿನ ವಿಡಿಯೋ ಕಳಿಸ್ಕೊಡ್ತೇವೆ ಮುಂಚೆ. ಯಾಕೆಂದರೆ ಪೂರ್ತಿ ಓದುವ ಅವಶ್ಯಕತೆ ಇಲ್ಲ ಸರ್, ಟೈಮೇ ಇಲ್ಲ ಆಯಿತಾ. ನೋಡಿ ಈಗ ಏನಂತೀರ ತಾವುಗಳು 25 ಇವತ್ತು ಆಲ್ರೆಡಿ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ರಾತ್ರಿ ಹಗಲು ಕೂತ್ಕೊಂಡು ಓದಿದರೆ ಎಕ್ಸಾಮ್ 2ನಲ್ಲಿ ಒಳ್ಳೆ ಅಂಕಗಳನ್ನು ತರ್ಬೋದು. ಎಕ್ಸಾಮ್ 2ನಲ್ಲಿ ಬಂದಂಥ ಅಂಕಗಳನ್ನು ಈ KCET ಎಕ್ಸಾಮಲ್ಲಿ ಏನು ಮಾಡ್ತಾರೆ, ಕನ್ಸಿಡರ್ಡ್ ಮಾಡ್ತಾರೆ, ಪರಿಗಣಿಸಲಾಗುತ್ತೆ. ಕ್ಲಿಯರ್ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಮ್ಯಾಥಮೆಟಿಕ್ಸ್ ಹಾಗೂ ನೆನ್ನೆ ಅಪ್ಲೋಡ್ ಮಾಡಿದಂಥ ಫಿಸಿಕ್ಸ್ ಹಾಗೂ ಕೆಮಿಸ್ಟ್ರಿ ಈ 3 ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಆ ಸಬ್ಜೆಕ್ಟಿನ ಎಕ್ಸಾಮ್ 2ಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಿಡಿಯೋಸ್ಗಳ ಲಿಂಕ್ಗಳನ್ನು ನೀಡಿರ್ತೇನೆ. ಆ ವಿಡಿಯೋಸ್ಗಳನ್ನು ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಆದರೆ 70ಗೆ 60+ ಫಿಕ್ಸು, 70ಗೆ 60+ ಅಂತ ಹೇಳಿದರೆ 100ಕ್ಕೆ 90-92 ಅಂತ ಲೆಕ್ಕ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ದಯವಿಟ್ಟು ಮೊದಲು ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಯಾವುದನ್ನು ಓದಬೇಕು, ಯಾವುದನ್ನು ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮು 2 ಬ್ಲೂ ಪ್ರಿಂಟ್ ಪ್ರಕಾರವೇ ರನ್ ಆಗುತ್ತೆ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2 ಬಂದು ಎಲ್ಲದೂ ಮಾಡಲ್ ಕ್ವಶನ್ ಪೇಪರ್ ಮೇಲೆ ಪ್ರಿಪೇರ್ ಆಗುತ್ತೆ. ಈ ಏನು ಓದಬೇಕು ಅದು ಇದು ಎಲ್ಲದೂ ಕೂಡ ನಾನು ಒಂದು ವಿಡಿಯೋ ಅದನ್ನು ಕೂಡ ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಎಲ್ಲ ವಿಡಿಯೋಸ್ಗಳನ್ನು ಚೆಕ್ಔಟ್ ಮಾಡಿ. ಎಕ್ಸಾಮ್ಗಿಂತ ಮುಂಚೆ ಹಾಲ್ ಟಿಕೆಟ್ ಬಗ್ಗೆ ಟೆನ್ಷನ್ ತೊಗೋಬೇಡಿ, ಮೊದಲು ಓದಿ. 30ನೇ ತಾರೀಕಿನಿಂದ ಪ್ರಾರಂಭ ಆಗೋದು. ಸೋಮವಾರ ಅಥವಾ ಮಂಗಳವಾರ ಒಂದು ಸರ್ಕ್ಯುಲರ್ ಬರುತ್ತೆ, ಅದರ ಪ್ರಕಾರ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಯಾರೆಲ್ಲ ಕಾಲೇಜ್ ಅಂದರೆ ಇದೇ ವರ್ಷ ಫ್ರೆಶ್ ಆದಂಥ ವಿದ್ಯಾರ್ಥಿಗಳು ತಗೊಳ್ಳು ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ನಿಮ್ಮ ಹಾಲ್ ಟಿಕೆಟನ್ನು ಕಲೆಕ್ಟ್ ಮಾಡಿಕೊಳ್ಬೋದು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಟೋಟಲ್ಲು 60 ಪ್ರಶ್ನೆಗಳನ್ನು ನೀಡಲಾಗಿತ್ತು. ಕೆಮಿಸ್ಟ್ರಿ ಆಗಲಿ, ಫಿಸಿಕ್ಸ್ ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ. ಈ 60 ಪ್ರಶ್ನೆಗಳಲ್ಲಿಯೂ ಕೂಡ ತಪ್ಪಾದಲ್ಲಿ ನಿಮಗೆ -1 ಅಂತ ಕನ್ಸಿಡರ್ಡ್ ಆಗುತ್ತೆ. ರೈಟ್ ಆದಲ್ಲಿ ಇದನ್ನು 4 ಮಾರ್ಕ್ಸ್ ಅಂತ ಏನಂತೀರ ತಾವುಗಳು ಕನ್ಸಿಡರ್ ಮಾಡ್ತಾರೆ. ಅಂದರೆ ರೈಟ್ ಆದರೆ 4 ಅಂಕಗಳು, ರಾಂಗ್ ಆದರೆ -1 ಅಂತ. ಹಾಗಂತ ಎಲ್ಲವೂ ಟಿಕ್ ಹಾಕಿ ಬಂದರೆ ಮೈನಸಲ್ಲೇ ಬರೋದು ಸರ್ ಮಾರ್ಕ್ಸು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ಡೂ ವೆಲ್. ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಗೊತ್ತಿಲ್ಲ ಅಂದವರು ಈ ಕಮೆಂಟ್ಸಲ್ಲಿ, ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲೂ ಕೂಡ ನಾನು ಮ್ಯಾಥಮೆಟಿಕ್ಸಿನ ಸಂಪೂರ್ಣವಾದ ಲಿಂಕ್ಗಳನ್ನು ನೀಡಿರ್ತೇನೆ. ಅಲ್ಲಾದರೂ ತಾವುಗಳು ಉಪಯೋಗಿಸ್ಕೊಳ್ಬೋದು. ಧನ್ಯವಾದಗಳು.